ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಪಸ್ಯ ಫೌಂಡೇಶನ್ ವತಿಯಿಂದ ಮಂಗಳೂರು ತ್ರಿಯೋಥನ್ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮದ ಉದ್ಘಾಟನೆ ರವಿವಾರ ನಗರದ ಟಿಎಂಎಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ತಪಸ್ಯ ಫೌಂಡೇಶನ್ ವತಿಯಿಂದ ನಡೆಯಲಿರುವ ಮಂಗಳೂರು ತ್ರಿಯೋಥನ್ ಬೀಚ್ ಫೆಸ್ಟಿವಲ್ ಉದ್ಘಾಟನಾ ಕಾರ್ಯಕ್ರಮ ಆದಿತ್ಯವಾರ ಸಂಜೆ ನಗರದ ಟಿಎಂಎಪೈ ಸ್ಟಾರ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ತಪಸ್ಯ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ಸಬಿತಾ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ಒಮ್ಮುಖವಾಗಿರುವ ಇವೆಂಟ್ ಅನ್ನು ನೀವು ಏನು ಕರೆಯುತ್ತೀರಿ? ವಿನೋದ, ಉಲ್ಲಾಸ ಮತ್ತು ಮನರಂಜನೆ, ವಾಣಿಜ್ಯೋದ್ಯಮದ ಉದ್ಯಮ ಮತ್ತು ಸಾಂಸ್ಕೃತಿಕ ಸಂಭ್ರಮ ಮತ್ತು ಹೆಚ್ಚಿನ ಕಾಳಜಿ, ಸಹಾನುಭೂತಿ ಮತ್ತು ಚಾರಿಟಿಯ ಕಾರಣಕ್ಕಾಗಿಯೇ ನಾವು ಇದನ್ನು ಮಂಗಳೂರು ಟ್ರಯಾಥ್ಲಾನ್ ಮತ್ತು ಮಂಗಳೂರು ಬೀಚ್ ಫೆಸ್ಟಿವಲ್ ಎಂದು ಕರೆಯುತ್ತೇವೆ. ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಮಾತನಾಡಿದ ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಮಂಗಳೂರು ತ್ರಿಯೋಥನ್ ಹಾಗೂ ಮಂಗಳೂರು ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಆಯೋಜನೆಯಾಗಿದೆ. ಮಕ್ಕಳಲ್ಲಿ ಕ್ಯಾನ್ಸರ್ ರೋಗದ ಕುರಿತು ಜಾಗೃತಿ ಮೂಡಿಸಿರುವ ತಪಸ್ಯ ಫೌಂಡೇಶನ್ ಸಾರ್ಥಕ ಕೆಲಸ ಮಾಡುತ್ತಿದೆ. ಸಂಘಟನೆ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಮಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಕ್ಯಾನ್ಸರ್ ಪೀಡಿತ ಮಕ್ಕಳ ಆರೈಕೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಿಸುತ್ತಿರುವುದು ಸಂಘಟನೆಯ ಜೊತೆಗೆ ಮಹಾನಗರ ಪಾಲಿಕೆ ನಿರಂತರ ಸಹಕಾರ ನೀಡಲಿದೆ ಎಂದರು. ಇವತ್ತು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗತಕ್ಕಂತಹ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆ ಬಹುಶಃ ಈ ಒಂದು ಕ್ಯಾನ್ಸರ್ ಬಂದ್ರೆ ಮನುಷ್ಯನಲ್ಲಿ ಎಷ್ಟು ಹಣ ಇದ್ರೂ ಕೂಡ ಆ ಒಂದು ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಗೆ ಸಾಧ್ಯ ಇಲ್ಲ. ಹಣ ಇದ್ರೆ ಅದು ಏನೋ ಪ್ರಯೋಜನ ಇಲ್ಲ. ಆದ್ರೆ ಮನುಷ್ಯನಲ್ಲಿ ಆರೋಗ್ಯ ಇದ್ದಾಗ ಮಾತ್ರ ಅವ ಶ್ರೇಷ್ಠನಾಗಿರ್ತಾನೆ. ಹಾಗಾಗಿ ಕೊನೆಯ ತನಕ ಆ ಒಂದು ಕ್ಯಾನ್ಸರ್ ಬರತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಬಂದಾಗ ಆ ಒಂದು ಇಡೀ ಮನೆಯಲ್ಲಿ ಆ ಒಂದು ಏನು ವಾತಾವರಣನೇ ಬದಲಾಗ್ತದೆ. ಮನೆಯವರೆಲ್ಲರೂ ಕೂಡ ಕಣ್ಣೀರು ಹಾಕುವಂತಹ ಆ ಒಂದು ಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮನೆಯ ಒಂದು ಸಂಪೂರ್ಣವಾದಂತಹ ಆ ಒಂದು ಮಗುವಿನ ಜವಾಬ್ದಾರಿಯನ್ನು ತನ್ನ ಈ ಒಂದು ಏನು ತಪಸ್ಯ ಫೌಂಡೇಶನ್ ಅದನ್ನು ದತ್ತು ತೆಗೆದುಕೊಂಡು ಆ ಮಕ್ಕಳಿಗೆ ಒಂದು ಉಚಿತವಾಗಿರತಕ್ಕಂತಹ ಒಂದು ಚಿಕಿತ್ಸೆಯನ್ನು ಕೊಡತಕ್ಕಂತಹ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ನೀವು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ, ಅದು ಬೀಚ್ ಫೆಸ್ಟಿವಲ್ ಇರ್ಬೋದು, ಟ್ರಯಾಥ್ಲಾನ್ ಇರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ವೇಳೆ ಮಂಗಳೂರು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ತಪಸ್ಯ ಫೌಂಡೇಶನ್ ಮಾಡುತ್ತಿರುವ ಕಾರ್ಯ ನಿಜವಾದ ತಪಸ್ಸು. ನೀವು ಮಾಡುತ್ತಿರುವ ಕೆಲಸ ದೇವರ ಕೆಲಸವಾಗಿದೆ. ಸಂಘಟನೆ ಮಾಡುವ ಈ ಕಾರ್ಯದಲ್ಲಿ ಇಡೀ ಮಂಗಳೂರು ಜನರು ಪಾಲ್ಗೊಳ್ಳಬೇಕು. ತುಳುನಾಡಿನಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ದೇವದೇವರ ಸಹಕಾರ ಖಂಡಿತ ಇದ್ದೇ ಇರುತ್ತದೆ. ನಾನು ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಜೊತೆಗೂಡಿ ಸಹಕಾರ ನೀಡುತ್ತೇನೆ ಎಂದರು. Although it is much more a noble cause than what I was doing then, ನಾನು ಸೈನ್ಯವನ್ನು ಬಿಟ್ಟು ಕಳೆದ 10 ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಇರುತ್ತಾ ಚುನಾವಣೆಯ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ನನ್ನ ಸಬಿತಾ ಶೆಟ್ಟರ ಪರಿಚಯ ಆಯಿತು. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿತ್ತು. ಆದರೂ ನನ್ನ ಸಮಯದ ಒತ್ತಡ ಬೇರೆ ವಿಷಯಗಳಲ್ಲಿತ್ತು. ಆ ಕಾರಣಕ್ಕೆ ನಾನು ಈ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ವಿಷಾದ ನನಗಿತ್ತು. ಆ ಕಾರಣದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವ ಇದರಿಂದ ನಾನು ಇಲ್ಲಿ ಬಂದಿದ್ದೇನೆ. ಐ ಆಮ್ ರಿಯಲಿ ಹ್ಯಾಪಿ ದಟ್ somebody is take up a cause like this. ತಪಸ್ಯ ಫೌಂಡೇಶನ್ ಅವರು ಮಾಡ್ತಾ ಇರುವಂಥ ಕೆಲಸ ನಿಜವಾದ ರೀತಿಯ ಒಂದು ತಪಸ್ಸು. ಇದು ಸಾಧಾರಣವಾದ ಕೆಲಸ ಅಲ್ಲ. ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧಾರಣದವರಿಗೆ ಸಾಧ್ಯವೂ ಇಲ್ಲ. ಇಟ್ ಈಸ್ ಲೈಕ್ ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ, ಒಳ್ಳೆಯ ಸಂಕಲ್ಪವನ್ನು ಮಾಡಿದರೆ ಮತ್ತು ಎಲ್ಲರೂ ಒಂದೇ ಮನಸ್ಸಿನಿಂದ ಮಾಡಿದರೆ, ಧರ್ಮದ ಹಾದಿಯಲ್ಲಿ ನಡೆದರೆ ಆ ಸಂಕಲ್ಪ ಸಿದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿ ಅವರು ಹೇಳ್ತಾರೆ. ಆ ರೀತಿಯ ಒಂದು ಸಂಕಲ್ಪವನ್ನು ನೀವು ಕೈಗೊಂಡಿದ್ದೀರಿ. ಇಟ್ಸ್ ಅ ವೆರಿ ನೋಬಲ್ ಕಾಸ್. ಇಟ್ ಈಸ್
ಗಾಡ್ಸ್ ಕಾಲ್ಸ್, ದೇವರ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಆ ಕೆಲಸಕ್ಕೆ ಪೂರಕವಾಗಿ ಇವತ್ತು ಮಂಗಳೂರು ಟ್ರಯಾಥ್ಲಾನ್ ಮತ್ತು ಮಂಗಳೂರು ಬೀಚ್ ಫೆಸ್ಟಿವಲ್ನ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೀನಿ. ನಾನು ಖಂಡಿತವಾಗಿಯೂ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಒಬ್ಬ ಯುವಕನಾಗಿ ಮಂಗಳೂರಿನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಇಟ್ಕೊಂಡಿರುವ ವ್ಯಕ್ತಿಯಾಗಿ, ಮತ್ತು ಇವತ್ತು ಮಂಗಳೂರಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನನ್ನನ್ನು ಇಲ್ಲಿಯ ಜನಪ್ರತಿನಿಧಿಯಾಗಿ ಆರಿಸಿರುವ ಒಂದು ವಿಶೇಷ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು I truly want it to be Mangalore's festival. It should be Mangalore's beach festival and Mangalore's triathlon. ಡಾಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ತಪಸ್ಯ ಫೌಂಡೇಶನ್ ಸಮಾಜದಲ್ಲಿ ಶ್ಲಾಘನೀಯ ಕೆಲಸ ಮಾಡುತ್ತಿದೆ. ಕ್ಯಾನ್ಸರ್ ರೋಗಿಗಳ ಆರೈಕೆಯಲ್ಲಿ ತೊಡಗಿಕೊಂಡಿರುವ ಫೌಂಡೇಶನ್ಗೆ ಎನಪೋಯ ಆಸ್ಪತ್ರೆ ಸಹಕಾರ ನೀಡುತ್ತಾ ಬಂದಿದೆ. ಮುಂದೆ ಇದೇ ರೀತಿ ಸಂಘಟನೆಯ ಜೊತೆಗೆ ಕೆಲಸ ಮಾಡಲಿ. ಕ್ಯಾನ್ಸರ್ ರೋಗಿಗಳ ಆರೈಕೆಗಾಗಿ ಪ್ಯಾಲಿಯೇಟಿವ್ ಕೇರ್ ಇಂದಿನ ಕಾಲದಲ್ಲಿ ಅಗತ್ಯವಿದೆ. ಇದರಲ್ಲಿ ನಿರಂತರ ಸಂಘಟನೆಯ ಎಲ್ಲರಿಗೂ ಅಭಿನಂದನೆಗಳು ಎಂದರು. ಯಾಕೆ ಅದು ಹೇಳ್ತಾ ಇದ್ದೀನಿ ಅಂದರೆ, ಸಡನ್ ಆಗಿ ನನ್ನ ಮೇಲೆ ಮಾತಾಡ್ತಾ ಇಲ್ಲ. 40 years ಆಗಿ ನಾವು ಸ್ಟ್ರಗಲ್ ಮಾಡ್ತಾ ಇರೋದು ಕ್ಯಾನ್ಸರ್. ಯಾಕಂದರೆ ಅದರಲ್ಲಿ 2-3 ಭಾಗ ಇದೆ. ದ ವಿ ಸೆಟ್ ಇಟ್ ವೆಲ್. ಒಂದು ನಿಮಗೆಲ್ಲರಿಗೂ ಗೊತ್ತಿದೆ, ಎರ್ಲಿ ಡಿಟೆಕ್ಷನ್ ಪ್ರಿವೆನ್ಷನ್ ಅಂತ ನಾವು ಹೋಗಿ ಯಾರ್ಯಾರು ಕ್ಯಾನ್ಸರ್ ಇದೆ ಅಂತ ನಾವು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡೋದು, ಅದನ್ನು ನಾವು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಆ ಥರ ಕಂಡುಹಿಡಿದವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಹೆಸರು ನಾವು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಸೆಕೆಂಡ್ರಿ ಪ್ರಿವೆನ್ಷನ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರುವಾಗ, ಸೆಕೆಂಡ್ರಿ ಪ್ರಿವೆನ್ಷನ್ 3ನೇ ಭಾಗದಲ್ಲಿ ಟೆರ್ಷರಿ ಪ್ರಿವೆನ್ಷನ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಆ ಥರ ಟೆರ್ಷರಿ ಪ್ರಿವೆನ್ಷನ್ ಬರೋದು, ಅದಕ್ಕೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದೆ. ಹೀಗೆ ನಾನೀಗ ಹೇಳಿರೋದು ಪ್ರಿವೆನ್ಷನು, ಎರ್ಲಿ ಡಿಟೆಕ್ಷನ್, ಟ್ರೀಟ್ಮೆಂಟ್, ಇದೆಲ್ಲ ಎಲ್ಲ ಆಸ್ಪತ್ರೆಯಲ್ಲೂ ಇದೆ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಅಟ್ಲೀಸ್ಟ್ 5-6 ಹಾಸ್ಪಿಟಲ್ಸ್ have it, including ಎನಪಯ. ಥ್ಯಾಂಕ್ಸ್ ಟು ಟಾಟಾ ಟ್ರಸ್ಟ್ ಅವರು ನಮ್ಮ ಎನಪಯ ಫೌಂಡೇಶನ್ ಕೊಟ್ಟು, ಟಾಟಾ ಟ್ರಸ್ಟ್ ಸಪೋರ್ಟ್ಲಿ ನಾವು ಜುಲೇಖಾ ಎನಪಯ ಕ್ಯಾನ್ಸರ್ ಹಾಸ್ಪಿಟಲ್ನ ನಾವು ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿ, ಅದು ಅವಕ್ಕೆ ಒಂದು ನಮಗೆ ತುಂಬ ಸೌಲಭ್ಯ ಕೊಟ್ಟರು. ಟಾಟಾ ಟ್ರಸ್ಟ್ ಅವ್ರನ್ನ ನಾನು ನೆನೆಸ್ಕೋಬೇಕು. ಈಗ ಇದೇ ಸಂದರ್ಭದಲ್ಲಿ 52ನೇ ವಯಸ್ಸಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಕರ್ನಾಟಕದ ಮೊದಲ ಮಹಿಳೆ ಡಾಕ್ಟರ್ ಉಷಾ ಹೆಗ್ಡೆ ಅವರನ್ನು ಅತಿಥಿಗಳು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಟಿ ಶರ್ಟ್, ಮೆಡಲ್, ಬ್ಯಾಡ್ಜ್ಗಳನ್ನು ಅನಾವರಣಗೊಳಿಸಲಾಯಿತು. ಈ ವೇಳೆ ವೇದಿಕೆಯಲ್ಲಿ ಮಂಗಳೂರು ಸಂಸದ ಬ್ರಿಜೇಶ್ ಚೌಟ, ಐಡಿಎಫ್ಸಿ ಬ್ಯಾಂಕಿನ ರೀಜನಲ್ ಹೆಡ್ ಶರಣ್ ರಜನಿ, ಎನ್ಐಟಿಕೆ ಡೀನ್ ಎಸ್ಸಿ ಹೆಗ್ಡೆ, ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಎನಪೋಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಡಾಕ್ಟರ್ ವಿಜಯ್ ಕುಮಾರ್, ಇಂಡಿಯನ್ ಟ್ರಿಯಾಥ್ಲಾನ್ ಫೆಡರೇಷನ್ ಅಭಿವೃದ್ಧಿ ಅಧಿಕಾರಿ ಹರೀಶ್ ಪ್ರಸಾದ್, ರಾಜ್ಯ ರೆಸ್ಲಿಂಗ್ ಫೆಡರೇಷನ್ ಅಧ್ಯಕ್ಷ ಗುಣರಂಜನ್ ಶೆಟ್ಟಿ, ಸಂದೇಶ್ ಹೆಗ್ಡೆ, ನರಸಿಂಹ ಹೆಗ್ಡೆ, ಕೆಎಂಸಿ ಆಸ್ಪತ್ರೆಯ ಹರ್ಷಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ನಾಪತ್ತೆಯಾಗಿದ್ದ ಹಿಂದೂ ಯುವತಿಯನ್ನು ನಟೋರಿಯಸ್ ಮುಸ್ಲಿಂ ಯುವಕನ ಜೊತೆ ಪತ್ತೆ ಹಚ್ಚಿದ ಪಾಂಡೇಶ್ವರ ಠಾಣೆಯ ಪೊಲೀಸರು. ನಟೋರಿಯಸ್ ಮೊಹಮ್ಮದ್ ಅಶ್ಫಾಕ್ ಈಗಾಗಲೇ ಒಂದು ಮದುವೆಯಾಗಿದ್ದು, ಕಾಸರಗೋಡು ವಿದ್ಯಾನಗರ ಠಾಣೆಯಲ್ಲಿ ಇವನ ಮೇಲೆ 8 ಕ್ರಿಮಿನಲ್ ಕೇಸು ಇದೆ. ಮಂಗಳೂರಿನ ಕಾಲೇಜಿನಲ್ಲಿ ಕಲಿಯುತ್ತಿದ್ದ ನನ್ನ ಮಗಳನ್ನು ಅಪಹರಣ ಮಾಡಿ ಇಸ್ಲಾಂಗೆ ಮತಾಂತರ ಮಾಡಿದ್ದಾನೆಂದು ಹುಡುಗಿಯ ತಂದೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ದೂರು ನೀಡಿದ್ದಾರೆ. അസ്പാക്കാരുന്ന ഒരു ക്രിമിനലാണ് എൻ്റെ മോളെ തട്ടിക്കൊണ്ടുപോയത്. ജൂൺ 4 ഞാൻ തട്ടിക്കൊണ്ടുപോയി. എൻ്റെ ആടുന്ന് എൻ്റെ മോളെ വിദ്യാനഗർ പോലീസ് സ്റ്റേഷൻ നമുക്ക് ആടുന്ന് നമുക്ക് മടക്കി തന്നു. വീണ്ടും അവൻ
എൻ്റെ മോളെ ഇതുപോലെ തട്ടിക്കൊണ്ടുപോയി എന്ത് ചെയ്തത്? എനിക്ക് എൻ്റെ മോളെ ആകെയുള്ളൊരു മോളാണ്, അവളെയൊക്കെ തിരിച്ചു കിട്ടണം. ഉള്ളാളത്തുനിന്ന് ഉള്ളാളം പോലീസ് സ്റ്റേഷൻ, അതെ ഇപ്പോൾ പാണ്ഡ്യേശ്വരം പോലീസ് സ്റ്റേഷൻ ആയിരുന്നു. പിന്നെ ഞാൻ സപ്പോർട്ട് എനിക്കില്ല. ഹിന്ദു മഹാസംഘത്തിൻ്റെയും അതുപോലെ കർണാടക സർക്കാരും കർണാടക പോലീസുകാരും എല്ലാവരും കൂടി എൻ്റെ മോളെ, അതുപോലെ മുസ്ലിം സമുദായം അവരെ സപ്പോർട്ട് നമുക്ക് വേണം. എല്ലാവരും കൂടി എൻ്റെ മോളെ തിരിച്ചു തരാൻ വേണ്ടി ഈ സർക്കാരോട് പോലീസുകാരോട് ഞാൻ ಅಪೇಕ್ಷಿಕೆയാണ്. ಹಿಂದೂ ಹುಡುಗಿ ವಿಸ್ಮಯಳನ್ನ ಪ್ರಜ್ಞಾ ಸಲಹಾ ಕೇಂದ್ರ ಮುಡಿಪಿಗೆ ಪೊಲೀಸರು ಹಾಕಿದ್ದಾರೆ. ಲವ್ ಜಿಹಾದ್ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕಾಗಿದೆ ಹಿಂದೂ ಸಮಾಜ. ಕರಾವಳಿಯಲ್ಲಿ ಹೆಚ್ಚುತ್ತಿರುವ ಪ್ರೀತಿ ಮದುವೆ ಹೆಸರಲ್ಲಿ ಹಿಂದೂ ಯುವತಿಯರ ಮತಾಂತರ ಲವ್ ಜಿಹಾದಿಗೆ ಕಡಿವಾಣ ಹಾಕಲು ಪ್ರಬಲ ಕಾನೂನು ದೇಶದಲ್ಲಿ ಬರಬೇಕಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪೆಲ್ಲವರು ಒತ್ತಾಯಿಸಿದ್ದಾರೆ. ಸಣ್ಣ ಸಣ್ಣ ಹೆಣ್ಮಕ್ಕಳನ್ನು ಪ್ರೀತಿಯ ಹೆಸರಿನಲ್ಲಿ ಲವ್ ಜಿಹಾದಿನ ಮುಖಾಂತರ ಮತಾಂತರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನು ಅಪಹರಣ ಮಾಡುವುದು, ಇಸ್ಲಾಮಿಗೆ ಮತಾಂತರ ಮಾಡುವುದು, ಮದುವೆಯಾಗುವುದು, ಈ ರೀತಿಯ ಚಟುವಟಿಕೆಗಳು ಕಾಸರಗೋಡು, ಮಂಗಳೂರು, ಉಡುಪಿ ಸೇರಿದಂತೆ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಆಗ್ತಾ ಇದೆ. ನನ್ನ ಮಗಳನ್ನು ಮೊಹಮ್ಮದ್ ಅಶ್ಫಕ್ ಎಂಬಾತವ ಪ್ರೀತಿ ಎಂಬ ನಾಟಕ ಮಾಡಿ ಅವಳನ್ನು ಅಪಹರಣ ಮಾಡಿ ಇವತ್ತು ಕರ್ಕೊಂಡೋಗಿದ್ದಾನೆ ಎಂಬುದನ್ನು ನಮಗೆ ಇವತ್ತು ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಅವರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ. ಹಾಗಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪೊಲೀಸ್ ಅಧಿಕಾರಿಗಳ ಹತ್ರ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಇವತ್ತು ಯಾವ ಆ ಹಿಂದೂ ಹೆಣ್ಮಗಳನ್ನು ಮೊಹಮ್ಮದ್ ಅಶ್ಫಕ್ ಎಂಬಾತವ ಕಿಡ್ನಾಪ್ ಮಾಡಿಕೊಂಡು 4 ದಿವಸ ಅವನ ಜೊತೆ ಇಟ್ಟಿದ್ದಾನೆ, ಅವನ ಮೇಲೆ ಅಪಹರಣದ ಕೇಸನ್ನು ದಾಖಲು ಮಾಡಿ ಆ ಹುಡುಗಿಯನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಸಂಚನ್ನು ರೂಪಿಸಿದ್ದಾನೆ ಎಂಬಂಥ ಕೇಸನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲಿಗೆ ಹಾಕಬೇಕೆಂಬುದು ನಾನು ಬಲವಾಗಿ ಇವತ್ತು ಪೊಲೀಸ್ ಇಲಾಖೆಗೂ ಕರ್ನಾಟಕ ಸರ್ಕಾರಕ್ಕೂ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾಯಿದ್ದೀನಿ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆ ಹೆಣ್ಮಗಳು ಯಾರ ಪ್ರೇಮಕ್ಕೆ ಬಲಿಯಾಗಿದ್ದಾನೆ ಮೊಹಮ್ಮದ್ ಅಶ್ಫಕ್ ಎಂಬಾತ, ಇವನೊಬ್ಬ ದೊಡ್ಡ ಕ್ರಿಮಿನಲ್, ನಟೋರಿಯಸ್. ಇವನ ಮೇಲೆ 10 ರಿಂದ 12 ಕೇಸು ಕಾಸರಗೋಡಿನ ವಿದ್ಯಾನಗರದಲ್ಲಿದೆ. ಇವನಿಗೆ ಕೆಲಸ ಇಲ್ಲ. ಕೇವಲ 2 ತಿಂಗಳ ಒಂದು ಪರಿಚಯದಲ್ಲಿ ಇವತ್ತು ಆ ಹುಡುಗಿಯ ಮನಸ್ಸನ್ನು ಕೆಡವಿ ಇವತ್ತು ಅವಳನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಅವನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಅವನ ಹೆತ್ತವರ ಹತ್ರ ಮತ್ತು ಕಾಸರಗೋಡಿನ ಯಾರು ಅಲ್ಲಿದ್ದಂಥ ಮುಸಲ್ಮಾನರು ಮುಖಂಡರಿದ್ದಾರೆ, ಅವನ ಸುತ್ತಮುತ್ತ ಇರುವಂಥ ಜಮಾತಿನ ಯಾರು ಆಡಳಿತ ಮಂಡಳಿದ್ದಾರೆ, ನಾನು ಅವರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ನಿಮ್ಮ ಯಾರು ಮೊಹಮ್ಮದ್ ಅಶ್ಫಕನಿಗೆ ಬುದ್ಧಿ ಹೇಳಿ. ಈ ಹುಡುಗಿಯ ತಂಟೆಗೆ ಬರುವುದಾಗಲಿ ಅಥವಾ ಇನ್ನು ಮುಂದೆ ಅವಳಿಗೆ ತೊಂದರೆ ಕೊಡುವುದಾಗಲಿ ಮಾಡುವುದನ್ನು ಅವನು ಬಿಟ್ಟು ಬಿಡಲಿ. ಇಲ್ಲದಿದ್ದರೆ ಮುಂದೆ ಆಗುತ್ತಿರುವಂತಹ ಅನಾಹುತಗಳಿಗೆ ನೀವೇ ಜವಾಬ್ದಾರರು ಎಂಬುದನ್ನು ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಶಾಸಕ ಭರತ್ ಶೆಟ್ಟಿ ವಿರುದ್ಧ ಸುರತ್ಕಲ್ ಹಾಗೂ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾವೂರು ಜಂಕ್ಷನ್ ನಲ್ಲಿ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರಕ್ಕೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಭರತ್ ಶೆಟ್ಟಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಬಡವರ ಬಂಧು
ನಾಮಪತ್ರ ಮಾಡಿ ಅವರ ಸೀಟನ್ನು ತಪ್ಪಿಸಿ ಅವರ ಸೀಟನ್ನು ಕಸಿದುಕೊಂಡು ತಾನೇ ಅಭ್ಯರ್ಥಿಯಾಗಿ ಮಂಗಳೂರು ನಗರ ಉತ್ತರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿತು. ರಾಜಕೀಯದ ಯಾವುದೇ ಕೆಟ್ಟ ಗಾಳಿ ಇಲ್ಲದೆ ಇರುವಂತಹ ಈ ಭರತ್ ಶೆಟ್ಟಿ ಏನೋ ಬಿಜೆಪಿಯ ಪರವಾದ ಒಂದು ಅಲೆಯಿಂದ ಶಾಸಕರಾಗಿ ಆಯ್ಕೆಯಾದರು. ಅದು ಒಂದು ಚುನಾವಣೆಯ ಸಹಜ ಪ್ರಕ್ರಿಯೆ. ಆ ಚುನಾವಣೆಯ ವಿಜಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕಾದದ್ದೇ. ಆದರೆ ಯಾವುದೇ ಶ್ರಮವಿಲ್ಲದೆ ಭಾಜಪದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತರಾದ ಮೇಲಿಂದ ಬಂದು ಒಮ್ಮೆಲೆ ಶಾಸಕರಾದ ಭರತ್ ಶೆಟ್ಟಿಗೆ ನಮ್ಮ ತುಳುವಿನಲ್ಲಿ ಗಾದೆ ಉಂಟು, ನೆತ್ತಿಗೆ ಅಡಾರ್ ಅಂತೇಳಿ. ಹಾಗೆ ಸ್ವಲ್ಪ ನೆತ್ತಿಗೆ ಅಡರಿದೆ. ಬಹುಶಃ ದ್ವಿತೀಯ ಬಾರಿ ಕೂಡ ಶಾಸಕರಾದಾಗ ಅವರ ನೆಲ ಈ ಭೂಮಿಯ ಮೇಲಿಲ್ಲ. ತಾನು ಪರ್ಮನೆಂಟ್ ಶಾಸಕ ಎಂಬ ಅವರ ಭಾವನೆ ಅವರಲ್ಲಿದೆ. ಬಹುಶಃ ಭರತ್ ಶೆಟ್ಟಿ ಅವರು ತನಗೆ 33,000 ಮತಗಳ ಅಂತರದಿಂದ ನಾನು ಗೆದ್ದಿದ್ದೇನೆ, ಇನ್ನು ನನ್ನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಪ್ಪ ಎಂಬ ಒಂದು ಇದನ್ನು ತಲೆಯಲ್ಲಿ ಇಟ್ಟುಕೊಂಡಿರ್ಬೋದು. ಮಾನ್ಯ ಭರತ್ ಶೆಟ್ಟಿ, ರಾಜಕೀಯದ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಈ ಹಿಂದೆ ಈ ಜಿಲ್ಲೆಯಲ್ಲಿ ಅನೇಕರು ಇಲ್ಲಿ ಶಾಸಕರಾಗಿ ಹೋಗಿದವರಿದ್ದಾರೆ. ಬಹುಶಃ ನಿಮ್ಮದೇ ಪಕ್ಷದ ಕೆಲವು ಹಿರಿಯ ಮಾಜಿ ಶಾಸಕರಿದ್ದಾರೆ. ಅದು ಉಳ್ಳಾಳದ ಕೆ ಜಯರಾಮ್ ಶೆಟ್ಟಿ ಇರ್ಬೋದು, ವಿಟ್ಲದ ಕೆ ಪದ್ಮನಾಭ ಕೊಟ್ಟಾರಿ ಇರ್ಬೋದು, ಅಥವಾ ರುಕ್ಮಯ ಪೂಜಾರಿ ಆಗಿರ್ಬೋದು, ಅಥವಾ ನಿಮ್ಮದೇ ಪಕ್ಷದ ನಿಮ್ಮ ನಾಯಕರು ಆಗಿರುವಂತಹ ಕೃಷ್ಣ ಪಾಲೆಮಾರ್ ಆಗಿರ್ಬೋದು, ಕುಂಬ್ಳೆ ಸುಂದರರಾಯರಾಗಿರ್ಬೋದು, ನಾಗರಾಜ್ ಶೆಟ್ಟಿ ಅವರು. ನೀವು ಅವರ ಹತ್ರ ಸ್ವಲ್ಪ ಪಾಠ ಕಲಿಬೇಕು. ರಾಜಕೀಯ ಅಂದ್ರೆ ಏನು, ನಾವು ಸಾರ್ವಜನಿಕ ಜೀವನದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಮಾತು ಹೇಗಿರಬೇಕು ಅಂತೇಳಿ ನೀವು ಬಹುಶಃ ಅವರ ಹತ್ರ ತರಬೇತಿ ಕಲಿಬೇಕು. ನಿಮ್ಮ ಇಂಟೆನ್ಷನ್ನೇ ಗಲಾಟೆ ಎಬ್ಬಿಸುವುದು. ಇವತ್ತು ಭರತ್ ಶೆಟ್ಟಿ ಅವರ ಹಿಂದುತ್ವ, ಭಾರಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ವೇದವ್ಯಾಸ ಕಾಮತ್ತು ಭರತ್ ಶೆಟ್ಟಿ ನಿನ್ನೆ ವೇದವ್ಯಾಸ ಕಾಮತ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ವಿನಾಯಕ ಬಾಳಿಗ ಕೊಲೆ ಪ್ರಕರಣ ಆಗುವಾಗ ಎಲ್ಲಿ ಹೋಗಿತ್ತು ನಿಮ್ಮ ಹಿಂದುತ್ವ? ನಿಮ್ಮದೇ ಹುಡುಗ, ನಿಮ್ಮದೇ ಬಿಜೆಪಿಯ ಹುಡುಗ ಕತ್ತರಿಸಿ ಕೊಂದ್ರಲ್ಲ, ಯಾಕೆ ಬಾಯಿಗೆ ಏನು ಲೇಬಲ್ ಹಾಕಿ ಕೂತದ್ದು? ಪವಿತ್ರವಾದ ನಮ್ಮ ದೇಶದ ಪವಿತ್ರವಾದ ಭವನ ಸಂಸತ್ ಭವನ. ಯಾವ ರೀತಿ ಹಿಂದೂಗಳಿಗೆ ತಿರುಪತಿ ದೇವಸ್ಥಾನ ಪವಿತ್ರವಿದೆಯೋ, ಯಾವ ರೀತಿ ಮುಸ್ಲಿಮರಿಗೆ ಮಕ್ಕಾ ಮಸೀದಿ ಪವಿತ್ರವಿದೆಯೋ, ಕ್ರಿಶ್ಚಿಯನಿಗೆ ರೋಮ್ ಪವಿತ್ರವಿದೆಯೋ, ಅದೇ ರೀತಿ ಪ್ರತಿಯೊಬ್ಬ ಭಾರತೀಯನಿಗೆ ಸಂಸತ್ ಭವನ ಪವಿತ್ರವಾಗಿದೆ. ಆ ಸಂಸತ್ ಭವನದಲ್ಲಿ ಹೋಗಿ ಹೊಡಿಬಡಿ ಎಂಬ ಸಂಸ್ಕೃತಿಯನ್ನು ಮಾತಾಡುವಂತಹ ಭರತ್ ಶೆಟ್ಟಿ, ನಿಮಗೆ ನಾಚಿಕೆ ಆಗ್ಬೇಕು. ಇದು ನಿಮ್ಮ ಸಂಸ್ಕೃತಿಯ ಭರತ್ ಶೆಟ್ಟಿ, ನಾಚಿಕೆ ನಿಮಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಅಲ್ಲಿ ಕಟ್ಟಗಳಲ್ಲಿ ನಮ್ಮ ನವೀನ್ ಶೆಟ್ಟಿ ನಿಂತಿದ್ದಾರೆ, ಇಲ್ಲಿ ಗಿರೀಶ್ ಅವರು ಇದ್ದಾರೆ, ಶಶಿಧರ್ ಇದ್ದಾರೆ, ಕಿಶೋರ್ ಶೆಟ್ಟಿ ಅವರು, ನಮ್ಮೆಲ್ಲ ಹಲವಾರು ನಾಯಕರಿದ್ದಾರೆ ಇಲ್ಲಿ. ನಮ್ಮೆಲ್ಲ ಅಲ್ಲಿ ಹಿಂದೆ ಚಂದ್ರದಾಸ್ ಪೂಜಾರಿ ಅವರಿದ್ದಾರೆ. ನಾವೆಲ್ಲ ಸಣ್ಣ ಕಾರ್ಯಕರ್ತರು, ರಾಹುಲ್ ಗಾಂಧಿ ಬಿಡಿ, ನಾವೆಲ್ಲ ಕಾರ್ಯಕರ್ತರು. ನಿಮ್ಮ ಇಲ್ಲೇ 100 ಮೀಟರ್ ದೂರದಲ್ಲಿ ನಿಮ್ಮ ಕಚೇರಿ ಇದೆ. ನಾವೆಲ್ಲ ಕಾರ್ಯಕರ್ತರು ನಿಮ್ಮ ಕಚೇರಿಗೆ ಬರ್ತೇವೆ. ಹೊಡೀರಿ, ಕೆನ್ನೆಗೆ ಹೊಡೀರಿ. ನಿಮಗೆ ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಕೆನ್ನೆಗೆ ಹೊಡಿತಾರೆ, ನಿಮ್ಮನ್ನು ಮನೆಗೆ ಕಳಿಸ್ತಾರೆ ಎಂಬ ಮಾತನ್ನು ಹೇಳ್ತಾ ಎಲ್ಲಿಗೆ ಇಚ್ಛಿಸ್ತಾ ಇದ್ದೇನೆ. ರಾಹುಲ್ ಗಾಂಧಿಯನ್ನು ನಿಂದಿಸಿದ ಆರೋಪದಲ್ಲಿ ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವಿರುದ್ಧ ಪೊಲೀಸರು ಕೇಸು ದಾಖಲಿಸಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಕಾವ್ನಲ್ಲಿ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ಸಿಗರೇ, ಹಿಂದೂ ವಿರೋಧಿ ಕಾಂಗ್ರೆಸ್ಸಿಗರೇ, ಹಿಂದೂ ಸಮಾಜ ಜಾಗೃತಗೊಂಡಿದೆ. ಹಿಂದೂ ಸಮಾಜ ಜಾಗೃತಗೊಂಡ ಕಿ ಸಾಥ್ ಹೈ, ಭರತ್ ಶೆಟ್ಟಿ ಆगे बढ़ो, हम आपके साथ हैं. ಹಿಂದೂ ವಿರೋಧಿ ಕಾಂಗ್ರೆಸ್ ಲಂಚ ನಿತ್ಯದ ಕಥೆಯಾಯ್ತು, ಲಂಚ ನಿತ್ಯದ ಕಥೆಯಾಯ್ತು. ಹಮ್ ಆಪ್ಕೆ ಸಾಥ್ ಹೈ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಎಚ್ಚರಿಕೆ, ಎಚ್ಚರಿಕೆ. ಸಿದ್ದರಾಮಯ್ಯನ ಆಡಳಿತದಲ್ಲಿ ತುಷ್ಟೀಕರಣ ಹೆಚ್ಚಾಯ್ತು, ಲಂಚ ನಿತ್ಯದ ಕಥೆಯಾಯ್ತು. ಬೇಡ, ಬಿಜೆಪಿ ಜೊತೆಗಿದೆ,
ನಮ್ಮ ಎಲ್ಲರ ಮತ್ತೊಬ್ಬ ಶಾಸಕರು ಬಂಟ್ವಾಳದ ಅಭಿವೃದ್ಧಿಯ ಅಧಿಕಾರರಾದಂಥ ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ಹಿಂದುತ್ವಕ್ಕೆ ಅಪಮಾನ ಮಾಡಿದಂಥ ಈ ಸಂಗತಿಯನ್ನು ಮುಂದಿಟ್ಟುಕೊಂಡು ಇದೇ ಜಾಗದಲ್ಲಿ ಯುವ ಮೋರ್ಚಾದಿಂದ ಜಿಲ್ಲೆಯ ಪ್ರತಿಭಟನಾ ಸಭೆಯನ್ನು ನಡೆಸಿದ್ದೆವು. ಈ ಸಭೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಮೊನ್ನೆ ಮಾತ್ರ ಮಾತಾಡಿದಲ್ಲ, ಅವರ ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನಿರಂತರವಾಗಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂತ ಈ ಜಿಲ್ಲೆಯ ಶಾಸಕರಲ್ಲಿ ಒಬ್ಬ ಶಾಸಕ ಭರತ್ ಶೆಟ್ಟಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾವತ್ತೂ ಕೂಡ ಹಿಂದೂ ವಿಚಾರಕ್ಕೆ ತೊಂದರೆ ಬಂದಾಗ, ಯಾವತ್ತೂ ಕೂಡ ನಮ್ಮ ಮನಸ್ಸಿನ ಭಾವನೆಗಳಿಗೆ ತೊಂದರೆ ಬಂದಾಗ ಈ ಜಿಲ್ಲೆಯ ಒಬ್ಬ ಸಮರ್ಥ ಶಾಸಕನಾಗಿ ಅಭಿವೃದ್ಧಿ ಕೆಲಸಗಳನ್ನ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ, ಅದೇ ರೀತಿ ಅದು ವಿಧಾನಸಭೆ ಇರಲಿ ಅಥವಾ ಸಾರ್ವಜನಿಕ ಸಭೆ ಇರಲಿ, ಯಾವುದೇ ಧಾರ್ಮಿಕ ಸಭೆ ಇರಲಿ, ಅದು ಹಿಂದುತ್ವದ ಪರವಾಗಿ ಗಟ್ಟಿ ನಿಲ್ಲುವಂತ ನಮ್ಮ ಭರತ್ ಶೆಟ್ಟಿ ಅವರು ಲೋಕಸಭೆಯಲ್ಲಿ ಯಾವ ರಾಹುಲ್ ಗಾಂಧಿ ನಮ್ಮ ಹಿಂದೂ ವಿಚಾರಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ಮಾತಾಡಿದ್ದಾರೆ, ಅವರ ವಿರುದ್ಧ ಖಡಾಖಂಡಿತವಾಗಿ ಭರತ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಹೋಗಿದ್ದೆ ಮೂಡ ಹಗರಣದ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ರಾಜ್ಯದ ಮುಖ್ಯಮಂತ್ರಿ ತಿಂದು ತೇಗಿ ನೀರು ಕುಡಿದಿರೋ ಅಂತ 100 ಸೈಟ್ಗಳನ್ನು ವಾಪಸ್ ಜನಗಳಿಗೆ ಬರಬೇಕು ಅಂತ ನಾನು ಹೋರಾಟಕ್ಕೋಸ್ಕರ ಹೋಗಿದ್ದೆ. ನಾನು 86,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ ಕಳೆದ 10 ವರ್ಷದಿಂದ ಸೈಟ್ ಬೇಕು 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 ಅಂತ. ಅವ್ರಿಗೆ ಸೈಟ್ ಕೊಡಲಿಲ್ಲ. ಸಿದ್ದರಾಮಯ್ಯನವರು ಯಾರ್ದೋ ಜಮೀನು ಪಾಪ ದಲಿತರದು, ಆ ಜಮೀನು ತಗೊಂಡು ಇವತ್ತು ಸೈಟ್ಗಳು ಸುರಿಮಳೆ, ಆ ಸೈಟ್ಗಳ ಸುರಿಮಳೆ ತೆಗೆದುಕೊಂಡು ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಮೈಸೂರು ಜನಕ್ಕೆ ಮೋಸ ಮಾಡಿದ್ದಾರೆ. ನಾನು ಹೋಗಿದ್ದೆ. ಇಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಾವು ಅಲ್ಲಿ ಪ್ರತಿಭಟನೆ ಮಾಡಕ್ಕೆ ಹೋಗೋವಾಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ರು. ನಾನು ಇಂಥ ಅರೆಸ್ಟ್ನೆಲ್ಲ ಭಾಳ ಜನ ನೋಡಿದ್ದೀನಿ, ಈ ಪೊಲೀಸವರು ಎಲ್ಲ. ನಾನು ಯಾಕಂದರೆ ಎಮರ್ಜೆನ್ಸಿಯಲ್ಲಿ 1975 ಇಸ್ವಿಯಲ್ಲಿ ನನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಅವಾಗೆ ಒಂದು 4 ಸರಿ ತಪ್ಪಿಸ್ಕೊಂಡಿದ್ದೆ ನಾನು. ಮೊನ್ನೆನೂ ತಪ್ಪಿಸ್ಕೊಂಡು ಹೋದೆ ಅಲ್ಲಿಗೆ, ಮೈಸೂರಿಗೆ ಹೋಗಿ ಅಲ್ಲಿ BJP ಬಾವುಟ ಹಿಡಿದು ಧಿಕ್ಕಾರ 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 ಅಂತ ಕೂಗ್ ಬಂದಿದ್ದೀನಿ. ನೀವಿಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಮಂಗಳೂರಲ್ಲಿ ತಾಯಂದಿರು, ಅಣ್ಣ ತಮ್ಮಂದಿರು ತಾವೆಲ್ಲ ಸೇರಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸರ್ಕಾರ ಬಂದು 1 ವರ್ಷ ಪೂರೈಸ್ತಾ ಇರುವಂತ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ. ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಭಾಷಣ, ಜನಪರವಾದಂತ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದಂತ ಭಾಷಣವನ್ನ ಮಾಡಿದ್ದಲ್ಲ, ಯಾವುದೋ ಯೋಜನೆಗಳನ್ನು ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ. ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆನಲ್ಲೂ ಆಡಿದ್ರು. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ. ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟಿಗೆ ನೋಟಿಸ್ ಕೊಟ್ರೆ ಅವರೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಂತ. ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ, ನಾವೆಲ್ಲ ಶಾಸಕರು ಅವ್ರ ಜೊತೆಗಿದ್ದೇವೆ, ಕಾರ್ಯಕರ್ತರು ಅವ್ರ ಜೊತೆಗಿದ್ದೇವೆ ಅನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ. ಸಂದರ್ಭದಲ್ಲಿ ಎಲ್ಲಿಂದ ಪ್ರಾರಂಭ ಮಾಡೋದು, ಎಲ್ಲಿ ಕೊನೆಗೊಳಿಸೋದಂತ ಗೊತ್ತಾಗ್ತಾ ಇಲ್ಲ. ಸುನಿಲ್ ಕುಮಾರ್ ಅವರು ತುಂಬಾ ಸುಂದರವಾಗಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಇಲ್ಲಿ ವಿವರಿಸಿದ್ರು. ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಹುಲ್ ಗಾಂಧಿಯ ಅಜ್ಜಿಗೆ ನಾವು ಹೆದರಲಿಲ್ಲ, ಇನ್ನು ಈ ರಾಹುಲ್ ಗಾಂಧಿಗೆ ಹೆದರುವಂತ ಪರಿಸ್ಥಿತಿ ಬರುವಂತ ಪ್ರಶ್ನೆಯೇ ಇಲ್ಲ. ಈ ರಾಹುಲ್ ಗಾಂಧಿ ಅಜ್ಜಿ ಇಂದಿರಾ ಗಾಂಧಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲಿಕ್ಕೆ ಹೊರಟಾಗ, ಸಂವಿಧಾನದ ಹತ್ಯೆ ಮಾಡಲಿಕ್ಕೆ ಹೊರಟಾಗ,
ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಸಂವಿಧಾನವನ್ನ ಉಳಿಸಿದ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಈ ದೇಶವನ್ನ ಉಳಿಸುವಂತ ಕೆಲಸವನ್ನ, ಈ ದೇಶದ ಸಂವಿಧಾನವನ್ನ ಉಳಿಸುವಂತ ಕೆಲಸವನ್ನ, ಈ ದೇಶದ ಅಸ್ಮಿತೆಯಾದಂತ ಹಿಂದುತ್ವವನ್ನ ಉಳಿಸುವಂತ ಕೆಲಸವನ್ನ ಯಾರಾದ್ರೂ ಮಾಡೋದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ರಾಹುಲ್ ಗಾಂಧಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಪೊಲೀಸರೆಲ್ಲ ಆಗದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದ್ರು ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದಾರೆ. 2-3 ಫೋನ್ ಬಂತು, ಸುಮ್ಮಿಗೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ದಾದಾ ಯಾನ್ ಅಂದ್ರೆ ಬುಡ್ಸಿ ಬಂಡ್ಯಾರ ಅಂತ ಅನ್ಕೊಂತ. ರಾಹುಲ್ ಗಾಂಧಿ ಇವರಿಗೆಲ್ಲ ಏನಾಗಬೇಕು ಏನೋ ಗೊತ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಒಂದು ಯಾರಾದರೂ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿ ಬೇರೆ ಎಲ್ಲಾದ್ರೂ ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಎಲ್ಲರೂ ಸಹ ಎದೆ ಮಾಡ್ಕೊಂಡು ಕೂಗ್ತಾ ಇದ್ದಾರೆ. ಎಲ್ಲರೂ ಸಹ ರಮಾನಾಥ್ ರೈ ಅವರು ಮಾತಾಡಿದ್ರು. ರಮಾನಾಥ್ ರೈ ಬಹುಶಃ MLC ಟಿಕೆಟ್ಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿದ್ರು. ಇದೇ ರಮಾನಾಥ್ ರೈಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ, ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಈ ಪಪ್ಪುಗೋಸ್ಕರ ಈಗ ಬಾಯಿ ಬಂದಾಗೆ ಮಾತಾಡುವಂಥ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ. ಹಿಂದೆ ಅವರು ಹೇಳಿದ್ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ. ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಕಡಿಬೇಕನ್ನುವಂತ ಮಾತನ್ನ ಇದೇ ರಮಾನಾಥ್ ರೈ ಹೇಳಿದ್ದಾರೆ. ಇವ್ರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂತ ಮಾತನ್ನು ಹೇಳ್ತಾರೆ. ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಾನಾಥ್ ರೈ. ನೆನಪಿದೆ ಜನರಿಗೆ ಇದೇ ರಮಾನಾಥ್ ರೈ. ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ. ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು. ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಟ್ವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ. ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಐವನ್ ಡಿಸೋಜ ಅಂತೂ ಬಿಡಿ, ಅದು ಅವ್ರಿಗೆ ಬಹುಶಃ ತವಕೆ ಇತ್ತು. ಒಂದು ಸತಿ ಭರತ್ ಶೆಟ್ಟರು ನನ್ನ ಹೆಸರು ಹೇಳಲಿ, ಒಂದು ಸತಿ ನನಗೆ ಬೈಲಿ, ನಾನೊಂದು ಫೇಮಸ್ ಆಗ್ತೇನೆ ಅನ್ನುವಂಥ ಮನಸ್ಥಿತಿ ಇರ್ಬೋದು. ಅವನ ಅದು ಇದು ಭರತ್ ಶೆಟ್ಟಿ ಲಾಯಕ್ ಅಲ್ಲ, ಅವನ ಶಾಸಕನೇ ಆಗ್ಬೋದು, ಬಾಯಿ ಬಂದಾಗ ಹೇಳಿದ್ರು. ಈ ಹಿಂದಿನ ಬಾಗಿಲಿಂದ ಬರುವಂಥ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ. ಆಯ್ತಪ್ಪ, 11 ಗಂಟೆ ರಾತ್ರಿವರೆಗೆ ಕಾವೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣಿ ಹೂಡಿದ್ರು ಐವನ್ ಡಿಸ್ ಅವರು. ಕೇಸ್ ಪಾಡೋಡೆ ಅಂತ ಅಂದ್ರೆ ನನ್ನ ಮೇಲೆ ಮಾತ್ರ ಅಲ್ಲ, ವೇದವಾಸ್ ಮತ್ತು ಬ್ರಿಜೇಶ್ ಚೌಟ್ರಾ ಮತ್ತು ಸತೀಶ್ ಕುಂಬಲ ಮತ್ತು ಇದ್ದಂತ ಕಾರ್ಪೊರೇಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ. ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ, ಏನು ಒಂದು ಭಾಷಣದ ತುಣುಕು ಸಿಕ್ಲಿಲ್ಲ. ಹಾಗೆ ಪೊಲೀಸರಿಗೂ ಸ್ವಲ್ಪ ಎದುರಿಗೆ ಒಂದು ಜಾಸ್ತಿ ಅವ ಅಂತ ಅನ್ನೋಂಥ ವಿಷಯದಿಂದ ಅವ್ರು ಬಿಟ್ಟು. ಆಯ್ತಪ್ಪ, ನೀನಾದ್ರೂ ಕೇಸ್ ಹಾಕು, ಐವನ್ ಡಿಸೋಜ ನೀನಾದ್ರೂ ಒಂದು ಕೇಸ್ ಹಾಕು. ಇವೇನ್ ಮಾಡ್ತಾನೆ, ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ. ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ 22 ಕಾರ್ಪೊರೇಷನ್ ಸೀಟಲ್ಲಿ 20 ಬಿಜೆಪಿ, ಒಬ್ಬ ಕಾಂಗ್ರೆಸ್ನವ ಇದ್ದಾನೆ, ಮತ್ತೊಂದು STPI, ಒಂದು ಕಾಂಗ್ರೆಸ್ನವ ಇದ್ದಾರೆ, ಅನಿಲ್ ಅಂತ. ಪಾಪ ಅವನಿಗೆ ಶಿಕ್ಷೆ ಹಾಕಿದ್ದಾರೆ, ಅವನ ಮೂಲಕ ಕೇಸ್ ಹಾಕಿದ್ದಾರೆ. ಈಜ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್. ಅಷ್ಟು ತಾಕತ್ತಿಲ್ಲ, ಅಷ್ಟು ತಾಕತ್ತೇ ಇಲ್ಲ ಇವರಿಗೆ. ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದುವನ್ನು ಮುಂದಿಟ್ಟು ಅವನು ಭುಜದ ಮೇಲೆ ಗನ್ನಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಹಿಂದೂಗಳನ್ನ ಒಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ತೋರ್ತದೆ ನಮ್ಗೆ.
ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ಬಿಜೈ, ಮಂಗಳೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದ್ವೇಷದ ರಾಜಕಾರಣ ಮಾಡುವ ಪರಿಪಾಠ ಪ್ರಾರಂಭ ಮಾಡಿದೆ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿತ್ಯ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪರಿಪಾಠವನ್ನು ಪ್ರಾರಂಭ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜನಸಾಮಾನ್ಯರ ಕಷ್ಟ ಸುಖದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲದಂಥ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿ ದಿನವನ್ನು ಕಳೀತಕ್ಕಂಥ ಕೆಲಸ ಕಾರ್ಯದಲ್ಲಿ ಇವತ್ತು ತೊಡಗಿದ್ದನ್ನು ನಾವು ನೋಡಿದ್ದೇವೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಜನಪ್ರತಿನಿಧಿಗಳ ಮೇಲೆ, ಅದರಲ್ಲೂ ಶಾಸಕರುಗಳ ಮೇಲೆ ವಿನಾಕಾರಣ ಮೊಕದ್ದಮೆಗಳನ್ನು ಹಾಕ್ತಕ್ಕಂಥ ಪ್ರವೃತ್ತಿಯನ್ನು ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಹಾಕಿಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸೇ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿಕೊಂಡಿರ್ತದೆ ಅನ್ನುವಂಥ ಭಾವನೆ ನಿಮ್ಮ ತಲೆಯಲ್ಲಿದ್ದರೆ ತೆಗೆದುಹಾಕಿ. ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ನಮಗೂ ಸಾಧ್ಯ ಇದೆ. ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜದ ಒಳಿತನ್ನು ಕಾಪಾಡತಕ್ಕಂಥ MLA ಮೇಲೆ ವಿನಾಕಾರಣ ಮೊಕದ್ದಮೆಯನ್ನು ಹಾಕ್ತಾರಂತಾದರೆ ಇದನ್ನು ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ರಮನಾಥ್ ರೈಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಸಿಗರು ಭರತ್ ಶೆಟ್ಟಿಯವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಇಲ್ಲ ಸಲ್ಲದ ಮಾತುಗಳನ್ನು ರಮನಾಥ್ ರೈ ಅವರು ಆಡಿದ್ದಾರೆ. ನಾನು ರಮನಾಥ್ ರೈ ಅವರಿಗೆ ಪ್ರಶ್ನೆಯನ್ನು ಮಾಡ್ತೇನೆ. ಒಂದು ವಾರದ ಹಿಂದೆ ಉಳ್ಳಾಲದಲ್ಲಿ ಹಿಂದೂ ತರುಣಿಯನ್ನು ಒಬ್ಬ ಮತಾಂಧ ಲವ್ ಜಿಹಾದ್ಗೆ ಒಳಪಡಿಸಿ ಆ ತಂದೆಗೆ ಮಗಳಿಲ್ಲದಾಗೆ ಮಾಡಿದ್ರಲ್ಲ, ರಮನಾಥ್ ರೈ ಅವರು ನಿಮಗೆ ತಾಕತ್ತಿದ್ರೆ ಈ ಲವ್ ಜಿಹಾದ್ ಬಗ್ಗೆ ಮಾತಾಡಿ. ಈ ಜಿಲ್ಲೆಯಲ್ಲಿ ಅವ್ಯಾವಕವಾಗಿ ಗೋಹತ್ಯೆಯನ್ನು ಮಾಡ್ತಾ ಇರತಕ್ಕಂಥ ಗೋ ಹಂತಕರ ವಿರುದ್ಧ ನೀವು ಮಾತಾಡಿ. ಈ ಜಿಲ್ಲೆಯಲ್ಲಿ ಲ್ಯಾಂಡ್ ಜಿಹಾದನ್ನು ಮಾಡ್ತಕ್ಕಂಥ ಜಿಹಾದಿಗಳ ವಿರುದ್ಧ ನೀವು ಮಾತಾಡಿ. ಕುಕ್ಕರ್ ಬಾಂಬ್ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟದ ರೂವಾರಿಯ ವಿರುದ್ಧ ನೀವು ಮಾತಾಡಿ. ನಿಮಗೆ ಮುಸಲ್ಮಾನರ ತುಷ್ಟೀಕರಣದ ನೀತಿಯಲ್ಲಿ ನೀವು ವಿನಾಕಾರಣ ಹಿಂದೂ ಸಮಾಜ, ಹಿಂದೂ ನಾಯಕರ ಮೇಲೆ ನೀವು ನಿಮ್ಮ ದಬ್ಬಾಳಿಕೆ, ನಿಮ್ಮ ಮಾತುಗಳು ಮುಸಲ್ಮಾನರನ್ನು ತುಷ್ಟೀಕರಣಗೊಳಿಸುವ ಕಾರಣಕ್ಕೋಸ್ಕರ ಸಮಾಜದ ವಿರುದ್ಧ ಇರತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಕಾಂಗ್ರೆಸ್ನ ನಾಯಕರು ಇವತ್ತು ಮಾತಾಡಲಿಕ್ಕೂ ಹಿಂಜರಿತಕ್ಕಂಥ ಹೆದರಿಕೆಯಲ್ಲಿ ಇರತಕ್ಕಂಥ ಪ್ರಮೇಯ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಇಡೀ ರಾಜ್ಯದಲ್ಲಿದೆ. ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಜೋಟ ಅವರ ನೂತನ ಕಚೇರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡಿತು. भारत माता की जय, बोलो भारत माता की जय, भारतीय जनता पार्टी की जय. ಹಿಂದುತ್ವದ ನಾಡಿನಲ್ಲಿ, ಈ ಭೂಮಿಯಲ್ಲಿ ದೈವ ದೇವರುಗಳನ್ನು ಆರಾಧನೆ ಮಾಡ್ತಾ ಇರುವಂಥ ಈ ಕ್ಷೇತ್ರದಲ್ಲಿ ದೇವರ
ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಕ್ಯಾಪ್ಟನ್, ಒಬ್ಬ ಯೋಧ ನಮ್ಮ ಪ್ರತಿನಿಧಿಯಾಗಿ ಸಂಸತ್ತಿಗೆ ಹೋಗಿದ್ದಾರೆ. ಯೋಧನ ಕಾರ್ಯ ಹೇಗೆ ರಾಷ್ಟ್ರದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನಗಳ ಕಷ್ಟ, ನೋವು, ದುಃಖಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಸಂಸತ್ತಿನಲ್ಲಿ ಅವರು ಧ್ವನಿ ಎತ್ತುತ್ತಾರೆ. ಆ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸದಿಂದ ಇವರನ್ನು ಈ ಒಂದು ಆಸನದಲ್ಲಿ ಇವತ್ತವರನ್ನು ಕೂತುಗೊಳಿಸಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರ ಕಚೇರಿಯನ್ನು ಇವತ್ತು ನಾವು ಕಾರ್ಯಾರಂಭವನ್ನು ಮಾಡಿದ್ದೇವೆ. ಈ ಕೇಂದ್ರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರ ಸಮಸ್ಯೆಗಳಿಗೆ ಉತ್ತರ ಆಗುವಂಥ ಒಂದು ಕೇಂದ್ರ ಆಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ವಿಚಾರದ ಆಧಾರದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅವಕಾಶಗಳನ್ನು ಜೋಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ನಮ್ಮ ಪಾರ್ಟಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅದೇ ಶಕ್ತಿಯನ್ನು ಭಗವಂತ ನನಗೆ ನೀಡಲಿ, ಈ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂಥ ಶಕ್ತಿಯನ್ನು ತುಳುನಾಡಿನ ದೇವರು ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕಳೆದ 3 ದಶಕಗಳಿಂದ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಿ ಈ ಜಿಲ್ಲೆಯ ಜನತೆ ಆಯ್ಕೆ ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅತ್ಯಂತ ಪ್ರಬಲವಾದ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಮತ್ತೆ ಲೋಕಸಭೆಗೆ ಆಯ್ಕೆ ಮಾಡೋದ್ರ ಮುಖಾಂತರ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆ ಮತ್ತು ಪರಿಹಾರದ ನಿಟ್ಟಿನಲ್ಲಿ ಇದೊಂದು ಅತ್ಯಂತ ಒಳ್ಳೆಯ ಸಂಸದರನ್ನು ಆಯ್ಕೆ ಮಾಡಿದ್ದಾರೆ. ಬ್ರಿಜೇಶ್ ಚೌಟ ಅವರ ಈ ಒಂದು ಕಾರ್ಯಾಲಯ ಇವತ್ತು ಪ್ರಾರಂಭ ಆಗಿದೆ. ಎಲ್ಲ ಜನರ ನೋವು ನಲಿವುಗಳಿಗೆ ಎಲ್ಲ ರೀತಿಯ ಸ್ಪಂದನೆ ನೀಡುವಂಥ ಒಂದು ಕೇಂದ್ರ ಈ ಸಂಸದರ ಕಚೇರಿ ಇವತ್ತು ಶುಭಾರಂಭ ಆಗಿದೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.